ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಣ ರಾವಣ ಭಾಗ 1. ಆ ಕೊಠಡಿ ಕಗ್ಗತ್ತಲಿನಿಂದ ಕೂಡಿತ್ತು. ಅಲ್ಲಿ ಶವದಂತೆ ಮಲಗಿದ್ದ ಹುಡುಗಿ ಬೇಡ ಸರ್ ಬಿಟ್ಟು ಬಿಡಿ, ಬೇಡ ಸರ್ ಬಿಟ್ಟು ಬಿಡಿ ಎಂದು ನೋವಿನಿಂದ ಕಿರುಚುತ್ತಿದ್ದಳು. ಆದರೆ ಅವಳ ಮೇಲಿದ್ದವನು ಅದಾವುದನ್ನು ಲೆಕ್ಕಿಸದೆ ತನ್ನ ಕೆಲಸವನ್ನು ಕರಾರುವಕ್ಕಾಗಿ ಮಾಡುತ್ತಿದ್ದನು. 20 ವರ್ಷದ ಕನ್ಯೆಯು ಆ ಭಾರವನ್ನು ತಡೆಯಲಾಗದೆ ಅಳುತ್ತಾ ಚೀರುತ್ತಿದ್ದಳು. ಅದಾವುದನ್ನು ಗಮನಿಸದ ಅವನು ತನ್ನ ಕೆಲಸವನ್ನು ಮಾತ್ರ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ಅವಳ ದೇಹದ ಮೇಲಿನ ಅವನ ಆಸೆ, ಮಾದಕತೆ ಹೆಚ್ಚಾಗಿ ಅವಳನ್ನು ಇನ್ನಷ್ಟು ಬಲವಾಗಿ ಆಕ್ರಮಿಸಿಕೊಳ್ಳಲು ಪ್ರಾರಂಭಿಸಿದನು. ಬೆಳಗಾದರೆ ತನ್ನ ತಂಗಿಗೆ ಮದುವೆ ಎಂಬುದನ್ನು ಮರೆತ ಅವನು ಹಾಗೆಯೇ ಅವಳನ್ನು ನರಕ ಯಾತನೆಗೆ ಗುರಿ ಮಾಡುತ್ತಿದ್ದನು. ಅವಳು ತನ್ನ ತಂಗಿಯ ಸ್ನೇಹಿತೆ, ವರನ ತಂಗಿ ಎಂಬುದನ್ನು ನೋಡದೆ ಅವಳನ್ನು ಕಾಸಿಗಾಗಿ ಬಂದವಳು ಎಂದು ಭಾವಿಸಿ ಬಳಸಿಕೊಳ್ಳುತ್ತಿದ್ದನು. ಆ ಹಾಸಿಗೆಯ ಮೇಲಿದ್ದ ರಕ್ತದ ಕಲೆಗಳೇ ಸಾಕ್ಷಿ ಅವಳ ಶೀಲಕ್ಕೆ. ಆ ಹುಡುಗಿಯ ನೋವಿಗೆ ಎಷ್ಟು ಬಾರಿ ಅವಳನ್ನು ಬಳಸಿಕೊಂಡನು ಅದು ಅವನಿಗೇ ಗೊತ್ತು. ನಡುವೆ ಅವನ ಪ್ರತಿಯೊಂದು ಮಾತು ನರಳುವಿಕೆಯಾಗಿ ಹೊರಬರುತ್ತಿರಲು ಆ ಹುಡುಗಿಗೆ ಹತ್ತು ಕಣ್ಣೀರೇ ಬತ್ತಿ ಹೋಗಿತ್ತು. ಅವಳು, ಸರ್, ನಿಮಗೆಲ್ಲ ಮನಸ್ಸಾಕ್ಷಿಯೇ ಇಲ್ವಾ? ಬೆಳಗಾದರೆ ಅಲ್ಲಿ ಮದುವೆ, ಈಗ ಈ ರೂಮ್ನಲ್ಲಿ ಹೀಗೆ ಮಾಡ್ತಿದ್ದೀರಾ? ನಿಮಗೆಲ್ಲ ಮನಸ್ಸಾಕ್ಷಿಯೇ ಇಲ್ವಾ? ನನ್ನನ್ನು ಬಿಟ್ಟು ಬಿಡಿ, ನಾನು ನನ್ನ ಅಣ್ಣನ ಹತ್ತಿರ ಏನು ಹೇಳೋದಿಲ್ಲ ಎಂದು ಹೇಳುತ್ತಾ ತನ್ನನ್ನು ತಾನು ಕಾಪಾಡಿಕೊಳ್ಳಲು ಬೇಡಿಕೊಳ್ಳುತ್ತಲೇ ಇದ್ದಳು. ಅದಾವುದು ಅವನ ಕಿವಿಗೆ ಎಲ್ಲಿ ಬಿತ್ತು? ಇವಳು ಕಾಸಿಗಾಗಿ ಬಂದವಳೆ ಎಂದುಕೊಂಡಿದ್ದ ಅವನು ಅವಳ ಮೈಯನ್ನು ಮುಟ್ಟಿ ಸವರಿ ಆ ರಾತ್ರಿಯನ್ನು ಅವಳೊಂದಿಗೆ ಆನಂದಿಸುತ್ತಿದ್ದನು. ರಣ ಧೀರನ್ ಎಂದು ಕರೆಸಿಕೊಳ್ಳುವ ರಾಣ. ಅವನು ಅನುಭವಿಸಿದವರಲ್ಲೇ ಅತ್ಯಂತ ಸಿಹಿಯಾದ ಹುಡುಗಿ ಇವಳೇ ಎಂದುಕೊಂಡನೋ ಏನೋ. ಅವಳನ್ನು ಎಷ್ಟು ಕಚ್ಚಲು ಸಾಧ್ಯವೋ ಅಷ್ಟು ಕಚ್ಚಿ ರುಚಿ ನೋಡುತ್ತಿದ್ದನು. ರಾಣ ತನ್ನ ಕೊನೆಯ ಹಂತವನ್ನು ಮುಗಿಸುವಾಗ, ಆದರೆ ನೀನು ಸಖತ್ ವರ್ತಿರೋ ಪೀಸ್ ಕಣೆ. ಎಷ್ಟೋ ಜನರನ್ನು ನಾನು ಅನುಭವಿಸಿದ್ದೇನೆ, ಎಷ್ಟೋ ಹುಡುಗಿಯರನ್ನು ಈ ಕೈಯಿಂದ ನಾನು ಹಿಡಿದಿದ್ದೇನೆ, ಎಷ್ಟೋ ಜನರನ್ನು ನೋಡಿದ್ದೇನೆ, ಎಷ್ಟೆಷ್ಟೋ ಏನೇನೋ ಮಾಡಿದ್ದೇನೆ. ಆದರೆ ನಿನ್ನ ಹಾಗೆ ಯಾವಳು ಇಷ್ಟು ನಶೆ ಕೊಟ್ಟಿಲ್ಲ ಎಂದು ಅರೆ ಪ್ರಜ್ಞೆಯಲ್ಲಿ ಅವನು ಮಾತನಾಡಿದ್ದನ್ನು ಕೇಳಿದ ತಕ್ಷಣ ಅವಳು ಸಂಪೂರ್ಣವಾಗಿ ಪ್ರಜ್ಞೆ ತಪ್ಪಿದಳು. ಅವನನ್ನು ಸುಮ್ಮನೆ ಹೇಳುವಂತಿಲ್ಲ. ಅವನು ಸಂಪೂರ್ಣ ನಶೆಯಲ್ಲಿದ್ದನು. ತನ್ನ ತಂಗಿಯ ಮದುವೆಯಲ್ಲಿ ಕುಡಿಯಬಾರದು ಎಂದು ನಿರ್ಧರಿಸಿದ್ದ ಅವನು ಅಲ್ಲೂ ಇಲ್ಲೂ ಓಡಾಡಿಕೊಂಡಿದ್ದನು. ಆದರೆ ಇವನ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂದು ಪಣ ತೊಟ್ಟಿದ್ದವನೊಬ್ಬ. ಅವನು ಕುಡಿಯುವ ತಂಪು ಪಾನೀಯದಲ್ಲಿ ಅತ್ಯಂತ ಪ್ರಬಲವಾದ ಮಾದಕ ದ್ರವ್ಯವನ್ನು ಬೆರೆಸಿ ಕೊಟ್ಟು ಬಿಟ್ಟಿದ್ದನು. ಅದಕ್ಕೆ ಬಲಿಯಾದವಳು ನಮ್ಮ ನೀಲ. ಹೆಸರಿಗೆ ತಕ್ಕಂತೆ ಬೆಳ್ಳಗಿರುವವಳು, ಬೆಳೆದಿದ್ದೆಲ್ಲ ಆಶ್ರಮದಲ್ಲೇ. ಆದರೂ ತನ್ನ ಸ್ನೇಹಿತೆಯ ಅಣ್ಣನ ಮದುವೆಗೆ ಖಂಡಿತ ಬರಬೇಕೆಂದು ಹೇಳಿದ್ದರಿಂದ ಇಂದು ಬಂದಿದ್ದಳು. ಅವಳು ಸೀರೆ ಹುಟ್ಟಿದ್ದರಿಂದ ಸೆಕೆಯಾಗುತ್ತಿದ್ದ ಕಾರಣ ಅದನ್ನು ಬದಲಾಯಿಸಿಕೊಳ್ಳೋಣ ಎಂದು ಈ ಕೊಠಡಿಯೊಳಗೆ ಪ್ರವೇಶಿಸಿದಳು. ಅಲ್ಲಿ ಬಟ್ಟೆ ಬದಲಾಯಿಸುತ್ತಿರುವಾಗ ಒಳಗೆ ಅತಿಕ್ರಮಿಸಿ ನುಗ್ಗಿದ ರಾಣ ಅವಳನ್ನು ಇಸುಕಿ ಹಿಂಡಿ ಹಾಕಿದನು. ಏನೂ ಮಾಡಲು ಸಾಧ್ಯವಾಗದ ಮುಗ್ಧೆಯಾಗಿ ಹಾಗೆಯೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ಅವನು ತನ್ನ ಕೆಲಸ ಮುಗಿದ ನಂತರ ಅವಳ ಮೇಲೆ ಹೊರಕಲು ಅವನ ಭಾರವನ್ನು ತಡೆಯಲಾಗದ ಅವಳಿಗೆ ತಾನಾಗಿಯೇ ಪ್ರಜ್ಞೆ ಬಂತು. ಹೇಗೋ ಅವನನ್ನು ಹಿಡಿದು ಕೆಳಕ್ಕೆ ತಳ್ಳಿ ಕೆಳಗೆ ಕುಳಿತವಳು ತನ್ನ ಮುಂದಿನ ಜೀವನದಲ್ಲಿ ಏನಾಗುತ್ತದೆಯೋ ಎಂದು ಏನೂ ತಿಳಿಯದೆ ಮೌನವಾಗಿ ಅಳುತ್ತಿದ್ದಳು. ಅವನು ತನ್ನ ಸ್ನೇಹಿತರು ಯಾರೋ ಇದನ್ನು ಏರ್ಪಾಡು ಮಾಡಿರಬೇಕು ಎಂದುಕೊಂಡವನಾಗಿ ಇವಳನ್ನು ಅನುಭವಿಸಲು ಪ್ರಾರಂಭಿಸಿದನು. ಅನುಭವಿಸಿದಷ್ಟು ಅವಳನ್ನು ಅವನ ಮನಸ್ಸು ಪದೇ ಪದೇ ಕೇಳಿದ್ದರಿಂದ ಅವಳನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ಳಲು ಪ್ರಾರಂಭಿಸಿಬಿಟ್ಟನು. ಅವಳ ದೇಹದ ತುಂಬೆಲ್ಲ ಅವನ ಉಗುರಿನ ಗೀರುಗಳು ಮತ್ತು ಅಲ್ಲಿನ ಗುರುತುಗಳೇ ಇದ್ದವು. ದೇಹದಲ್ಲಿ ಎಷ್ಟೇ ನೋವಿದ್ದರೂ
ಮನಸ್ಸಿನಲ್ಲಿ ದೃಢತೆ ಹೊಂದಿದ್ದ ಅವಳು ಅವನು ಎಷ್ಟೇ ಹಿಂಸೆ ನೀಡಿದರೂ ಅವನನ್ನು ಮುಟ್ಟದೆ ಹಾಗೆಯೇ ಶವದಂತೆ ಮಲಗಿದ್ದಳು. ಆದರೆ ಅವನಿಗೆ ಈಗ ಸದ್ಯಕ್ಕೆ ಬೇಕಾಗಿದ್ದು ಒಂದು ಹೆಣ್ಣಿನ ದೇಹವಾದ್ದರಿಂದ ಅವಳನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದನು. ರಾಣ ಇದುವರೆಗೆ ತನ್ನಲ್ಲಿದ್ದ ತಳಮಳಗಳನ್ನೆಲ್ಲ ಮುಗಿಸಿ ಹಾಗೆಯೇ ಅಲ್ಲಿ ಮಲಗಿಬಿಟ್ಟರೆ ಇವಳು ಮಾತ್ರ ಒಂದು ಮೂಲೆಯಲ್ಲಿ ಕುಳಿತು ಅಳುತ್ತಿದ್ದಳು. ಮುಂದಿನ ತನ್ನ ಜೀವನದಲ್ಲಿ ಏನಾಗುತ್ತದೆಯೋ ಎಂದು ತಿಳಿಯದೇ ಇದ್ದಾಗ ಹೀಗೆಲ್ಲ ನಡೆಯುತ್ತದೆ ಎಂದು ಅವಳಿಗೇನಾದರೂ ಕನಸು ಕಂಡಿದ್ದಳೆ? ಆಸೆಯಿಂದ ಮದುವೆಗೆ ಬಂದ ಜೀವನ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಬದಲಾಗಲು ಇತರರ ಮುಖವನ್ನು ಹೇಗೆ ನೋಡುವುದು ಎಂದು ಇವಳೇ ತೀವ್ರ ದುಃಖ ಮತ್ತು ಶಿಕ್ಷೆಗೆ ಗುರಿಯಾಗಿದ್ದಳು. ಆದರೆ ಇಲ್ಲಿ ನಡೆದದ್ದಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ರಾಣ ಅವಳನ್ನು ಆಕ್ರಮಿಸಿಕೊಂಡ ಕಾರಣ ಕಾಮದ ಅಮಲಿನಿಂದಾಗಿ ಹಾಗೆಯೇ ಮಲಗಿ ನಿದ್ದೆ ಮಾಡುತ್ತಿದ್ದನು. ಅವನನ್ನು ನೋಡಿದಷ್ಟು ನೀಲಾಗೆ ಕೊಲೆ ಮಾಡುವಷ್ಟು ಕೋಪ ಬರುತ್ತಿತ್ತು. ಅವನನ್ನು ಹೀಗೆಯೇ ಕೊಂದು ಬಿಟ್ಟು ಹೊರಟು ಹೋಗಬಹುದೇ ಎಂದು ಕೂಡ ಯೋಚಿಸಿದಳು. ಆದರೆ ಅವನು ಮಾಡಿದ ದ್ರೋಹಕ್ಕೂ ಮತ್ತು ಅವನು ತನ್ನನ್ನು ಸಂಪೂರ್ಣವಾಗಿ ಬಳಸಿಕೊಂಡಿದ್ದಕ್ಕೂ ಖಂಡಿತವಾಗಿಯೂ ಸಾವು ಅವನಿಗೆ ಸರಿಯಾದ ಶಿಕ್ಷೆಯಾಗುವುದಿಲ್ಲ ಎಂದು ನಿರ್ಧರಿಸಿದ ಅವಳು ಅವನಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಡಬೇಕೆಂದು ಯೋಚಿಸುತ್ತಿದ್ದಳು. ಅಲ್ಲಿ ಹೊರಗೆ ಜೀವನ್ ಬಣ್ಣ ಬಣ್ಣದ ಕನಸುಗಳೊಂದಿಗೆ ಮಹಡಿಯಲ್ಲಿ ಯಾರೂ ಇಲ್ಲದ ಏಕಾಂತದಲ್ಲಿ ತನ್ನವಳೊಂದಿಗೆ ಮಾತನಾಡುತ್ತಿದ್ದನು. ನನಗೆ ಎಲ್ಲವೂ ಓಕೆ, ಧೀರನ್ ಕೂಡ ತುಂಬ ಸಾಫ್ಟಾಗಿ ಕಾಣ್ತಾರೆ ಎಂದು ಹೇಳಲು ಶಾಲಿನಿ ಹೌದಾ ಅಂದಾಗ, ಹಾಗಾದರೆ ನಮ್ಮ ಇನ್ನೊಬ್ಬ ಅಣ್ಣನ ಬಗ್ಗೆ ನೀನು ಹೇಳೋದೇ ಇಲ್ಲ ಅಲ್ವಾ? ಯಾವಾಗ ನೋಡಿದರೂ ನನ್ನ ಮೊದಲನೇ ಅಣ್ಣನೇ ನಿನಗೆ ಇಷ್ಟನಾ ಎಂದು ಒಂದು ಪ್ರಶ್ನೆಯನ್ನು ಕೇಳಿದಳು. ಜೀವನ್, ನಿನಗೂ ನಿನ್ನ ಎರಡನೇ ಅಣ್ಣ ಧೀರನ್ ಮಾತ್ರ ತಾನೇ ಇಷ್ಟ? ನಿಮ್ಮ ಮನೆಯಲ್ಲಿ ಇರೋ ಎಲ್ಲವನ್ನೂ ನಾನು ಗಮನಿಸುತ್ತಲೇ ಇದ್ದೀನಿ. ಅವನನ್ನು ಎಲ್ಲದಕ್ಕೂ ಪಕ್ಕಕ್ಕೆ ಇಟ್ಟಿದ್ದೀರಲ್ವಾ? ಯಾಕೆ ನಾನು ನಿನ್ನನ್ನು ಹೆಣ್ಣು ನೋಡಲು ಬಂದಾಗಲೂ ಅವನನ್ನು ಒಬ್ಬ ಮನುಷ್ಯನಂತೆಯೂ ಗೌರವಿಸಲಿಲ್ಲವಲ್ಲ? ಇಷ್ಟೆಲ್ಲ ನೀವು ಮಾಡಿಬಿಟ್ಟು ಈಗ ನನ್ನನ್ನು ಪ್ರಶ್ನೆ ಕೇಳಿದರೆ ಏನು ಅರ್ಥ ಎಂದು ಅವಳ ಕಡೆಗೆ ಬಾಣವನ್ನು ತಿರುಗಿಸಿದನು ಜೀವನ್. ಶಾಲಿನಿ ಅವನು ಮಾತನಾಡುವುದನ್ನು ಸೂಕ್ಷ್ಮವಾಗಿ ಕೇಳಿಸಿಕೊಳ್ಳುತ್ತಿದ್ದವಳು, ನೀವು ನನ್ನ ಫ್ಯಾಮಿಲಿಯನ್ನು ಇಷ್ಟೊಂದು ಗಮನಿಸುತ್ತಿದ್ದೀರಾ ಜೀವನ್? ಇದುವರೆಗೂ ನೀವು ಕೂಡ ನನ್ನ ಬಳಿ ಹೇಳಲೇ ಇಲ್ಲವಲ್ಲ? ಅದಕ್ಕೆ ಕಾರಣವೇನು ಎಂದು ಅವನಲ್ಲಿ ಆ ಪ್ರಶ್ನೆಯನ್ನು ಕೇಳಬೇಕೆಂಬ ಕಾರಣಕ್ಕಾಗಿ ಕೇಳಿದಳು. ಜೀವನ್ ಮೀಸೆಯನ್ನು ತಿರುಚುತ್ತಲೇ, ಪೊಲೀಸ್ ಕಣೆ, ಒಂದು ಸಲ ನೋಡಿದರೆ ಸಾಕು, ಪಕ್ಕಾ ಆಗಿ ಏನು ನಡೀತಿದೆ ಅಂತ ನನಗೆ ಗೊತ್ತಾಗಿ ಬಿಡುತ್ತೆ. ಈಗ ಹೇಳು, ನಿನಗೆ ನಿನ್ನ ಮೊದಲನೇ ಅಣ್ಣ ಮಾತ್ರ ತಾನೇ ಇಷ್ಟ ಎಂದು ಕೇಳಿದಾಗ ಅವಳು ಅದೇನೋ ನಿಜಾನೇ ಅಂದಾಗ, ನಿನ್ನ ಕೊನೆಯ ಅಣ್ಣ ಇದ್ದಾನಲ್ಲ, ಸರಿಯಾದ ಪೋಲಿ ಅನ್ನುತ್ತಾನೆ. ಒಂದು ಹೆಣ್ಣಾಗಿ ನಾನೇ ಹೇಳಬಾರದು, ಆದರೂ ಅವನು ತುಂಬ ತುಂಬ ಕೆಟ್ಟವನು. ಗಂಡಸು ಅಂತ ಹೇಳ್ಕೊಂಡು ಏನೇನೋ ಮಾಡಿಕೊಂಡು ತಿರುಗುತ್ತಿದ್ದಾನೆ. ಆದರೆ ಅವನು ಒಂದು ಕಾಮ ಪಿಶಾಚಿ ಎಂದು ಹೇಳುವಾಗಲೇ ಅವಳ ಧ್ವನಿ ಒಡೆದು ಹೋಯಿತು. ತಂದೆಯ ನಂತರ ಒಂದು ಹೆಣ್ಣು ತುಂಬ ಇಷ್ಟಪಡುತ್ತಾಳೆ ಎಂದರೆ ಮೊದಲು ತಂದೆಯನ್ನು, ನಂತರ ಅಣ್ಣನನ್ನು. ಆದರೆ ಒಬ್ಬ ಅಣ್ಣ ತುಂಬ ಕೆಟ್ಟವನು ಎಂದು ಅವಳು ಹೇಳುವುದರಿಂದಲೇ ಅವನು ಎಷ್ಟೊಂದು ಕೀಳು ಮಟ್ಟದವನಾಗಿರಬೇಕು ಎಂಬುದನ್ನು ಅರಿತ ಅವನು ಅವಳನ್ನು ಸಾಂತ್ವನದಿಂದ ತಬ್ಬಿಕೊಂಡು, ನನಗೆ ಅದು ಮುಂಚೆಯೇ ಗೊತ್ತು ಕಣೆ, ಆದರೆ ನಿನ್ನನ್ನು ಕಷ್ಟಪಡಿಸಬಾರದು ಅಂತಲೇ ಇಷ್ಟು ದಿನ ನಾನು ಕೇಳಲೇ ಇಲ್ಲ. ಎಲ್ಲವೂ ಸರಿಯಾಗುತ್ತೆ. ಅದಕ್ಕೆ ತಾನೇ ಒಬ್ಬ ಅಪ್ಪನಾಗಿ, ಅಣ್ಣನಾಗಿ, ಅಮ್ಮನಾಗಿ ನಿನ್ನ ಧೀರನ್ ಅಣ್ಣ ಇದ್ದಾರಲ್ವಾ, ಮತ್ತೆ ಇನ್ನೇನು ಎಂದು ಅವಳ ತಲೆಯನ್ನು ಸವರುತ್ತಲೇ ಸಾಂತ್ವನ ಹೇಳುತ್ತಿದ್ದನು. ಅವನ ಸಾಂತ್ವನದ ಮಳೆಯಲ್ಲಿ ನೆನೆಯುತ್ತಿದ್ದ ಅವಳು, ಹೌದು, ಈಗ ನನ್ನ ಜೀವನ್ ಕೂಡ ಇರುವುದರಿಂದ ನನಗೆ ಯಾವುದೇ ಚಿಂತೆಯಿಲ್ಲ. ನನಗೆ ನಿಜವಾಗಿಯೂ ಇಂಥದ್ದೊಂದು ಅಣ್ಣ ನನಗಾಗಿ ಇದ್ದಾನೆ ಅಂತ ತುಂಬ ಕಷ್ಟವಾಗಿಯೇ ಇದೆ. ಅಮ್ಮ ಕೂಡ ಅವರ ಜೊತೆ ಮಾತನಾಡುವುದಿಲ್ಲ. ನೀನೇ ನೋಡಿದ್ದೀಯಲ್ಲ, ಅಪ್ಪ ಕೂಡ ನನ್ನ ಮದುವೆಗೆ ಬಂದಿಲ್ಲ. ಮಗಳ ಮದುವೆಗೆ ಕೂಡ ಬರದೇ ಇರುವಂತಹ ಅಂತಹದ್ದೇನು ಕೆಲಸ ಜೀವನ್ ಎಂದು ಕೇಳುವಾಗಲೇ ಅವಳ ಧ್ವನಿ ತುಂಬ ಒಡೆದು ಹೋಗಿತ್ತು. ಎಷ್ಟೇ
ನನಗೆ ಯಾರೂ ಬೇಡ, ನನ್ನ ಅಣ್ಣ ಮತ್ತು ಅತ್ತಿಗೆ ಸಾಕು ಎಂದು ಬಾಯಿ ಮಾತಿಗೆ ಹೇಳಿದರೂ ಎಲ್ಲ ಸಂಬಂಧಿಕರು ಮುಂದೆ ನಿಂತು ಮದುವೆ ನಡೆಯಬೇಕು ಎಂದು ಅವಳು ಆಸೆ ಪಡುತ್ತಿದ್ದಳು. ಆದರೆ ಅವಳು ಅರಿಯದ ವಿಚಾರವೊಂದಿತ್ತು. ಅವಳ ಮದುವೆಯನ್ನೇ ತಡೆದು ನಿಲ್ಲಿಸುವಷ್ಟರ ಮಟ್ಟಿಗೆ ಅವಳ ಅಣ್ಣ ಪಕ್ಕಾ ಆಗಿ ಒಂದು ಕೆಲಸವನ್ನು ಮಾಡಿಬಿಟ್ಟಿದ್ದಾನೆ ಎಂದು. ಇನ್ಮುಂದೆ ಮದುವೆ ನಡೆಯುತ್ತದಾ ಎಂಬುದೇ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿರುವಾಗ, ಯಾರು ಬಂದರೆ ಏನು, ಬರದಿದ್ದರೆ ಏನು? ಅಲ್ಲಿ ಮೇಲಕ್ಕೆ ಬಂದ ಜೀವನ್ ತಾಯಿ, ಏನಪ್ಪ ಜೀವನ್, ಇನ್ನೂ ಮಲಗದೆ ಏನು ಮಾಡ್ತಾ ಇದ್ದೀರಾ? ಹೋಗಿ ಅವರವರ ರೂಮ್ನಲ್ಲಿ ಮಲಗಿಕೊಳ್ಳಿ, ಬೆಳಿಗ್ಗೆ ಬೇಗ ಹೇಳಬೇಕು. ಮುಹೂರ್ತ ಇದೆ ಎಂದು ಹೇಳಿಬಿಟ್ಟು ತನ್ನ ಸೊಸೆಯನ್ನು ಕೈ ಹಿಡಿದು ಕರೆದುಕೊಂಡು ಹೋಗಲು ಇಲ್ಲಿಂದ ಅವನು ಪ್ಲೇಯಿಂಗ್ ಕಿಸ್ ಒಂದನ್ನು ಆರಿಸಲು ಅವಳು ಅಲ್ಲಿಂದ ಒಂದು ಮುತ್ತನ್ನು ಇವನತ್ತ ಆರಿಸಿದಳು. ಹೀಗೆ ಲವ್ ಕಪಲ್ ಆಗಿರುವವರು ಬೆಳಿಗ್ಗೆ ಜಗಳವಾಡುತ್ತಾರಾ? ಅಲ್ಲಿ ಮದುವೆಗೂ ಮುನ್ನವೇ ಮೊದಲ ರಾತ್ರಿ ಮುಗಿದು ಕಾಮದ ಅಮಲಿಗೆ ಒಳಗಾದವರು ಮತ್ತೆ ಯಾವ ಪರಿಸ್ಥಿತಿಗೆ ತುತ್ತಾಗುತ್ತಾರೆ ಎಂಬುದನ್ನು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ಸ್ಟೋರಿ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್.